ಹಾಯ್ ನಮಸ್ಕಾರ ವೀಕ್ಷಕರೇ. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಇಲಾಖೆಯಿಂದ ನಿಮ್ಗಾಗಿ ಈಗಾಗಲೇ ಅರಣ್ಯ ಇಲಾಖೆಯವರು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೋದ ವರ್ಷದಲ್ಲಿ ಗ್ರೂಪ್ ಬಿ ಹುದ್ದೆಗೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಈ ಬಾರಿ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಅಧಿಕೃತ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಹಾಗೂ ಹೊಸದಾಗಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ದಿನಾಂಕನ ಕೂಡ ಪ್ರಕಟಣೆ ಮಾಡಿದ್ದಾರೆ. ಏನೆಲ್ಲ ಅರ್ಹತೆ ಹೊಂದಿರಬೇಕು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೀನಿ. ಅಧಿಕೃತವಾಗಿ 2022-23 ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿಡಲ್ಪಟ್ಟಂಥ ಅರಣ್ಯ ಅಧಿಕಾರಿ ಗ್ರೂಪ್ ಬಿ ಹುದ್ದೆಗಳನ್ನು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತೀರಿ. ಅರ್ಜಿ ಸಲ್ಲಿಸಿದಂಥ 10 ವಲಯ 10 ವಲಯ ಮೇಲೆ ಹುದ್ದೆಗಳಲ್ಲಿ ನೇರ ನೇಮಕಾತಿ ಭರ್ತಿ ಮಾಡಿ ಸಂಬಂಧಪಟ್ಟಂಥ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಸುತ್ತೋಲೆ ದಿನಾಂಕ ನಿಮಗೆ ಈಗಾಗಲೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅಧಿಕೃತ ಮಾಹಿತಿ ಬಂದಿದ್ದು ದಿನಾಂಕ 36 ಅಂದರೆ ಜೂನ್ ನಿಮಗೆ ತಿಂಗಳಲ್ಲಿ ಈಗಾಗಲೇ 30ನೇ ತಾರೀಕೊಳಗಾಗಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡಿರಬೇಕು ಅಂತ ಮಾಹಿತಿ ಕೊಟ್ಟಿದ್ದು. ಹಾಗೆ ಸದರಿ ಮಾಹಿತಿಯೊಂದಿಗೆ ಈಗಾಗಲೇ ಎಲ್ಲ ಒಂದು ಲಿಖಿತ ಪರೀಕ್ಷೆ ಅಂತ ಕರಿತೀವಿ. ಲಿಖಿತ ಪರೀಕ್ಷೆ ಆರಂಭಗೊಂಡಿದೆ. ಲಿಖಿತ ಪರೀಕ್ಷೆ ಅಂದರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಕ್ಯಾಟಗರಿ ಸಂಬಂಧಪಟ್ಟಂಥ ಲಿಖಿತ ಪರೀಕ್ಷೆಗಳು. ಯಾವಾಗ ಸ್ಟಾರ್ಟ್ ಆಗಿವೆ ಒಂದು ಲಿಖಿತ ಪರೀಕ್ಷೆಗಳು ಈಗಾಗಲೇ ಲಿಖಿತ ಪರೀಕ್ಷೆ ಆರಂಭಗೊಂಡಿದ್ದು ನಿಮ್ಮೊಂದು ಪ್ರವೇಶ ಪತ್ರ ಹಾಲ್ ಟಿಕೆಟನ್ನು ನೀವು ತೆಗೆದುಕೊಳ್ಳಿ. ಪರೀಕ್ಷೆ ಅನ್ನೋದು ಕೂಡ ಮಾಹಿತಿ ಇಲ್ಲಿ ಸ್ಟಾರ್ಟ್ ಆಗಿದೆ. ಪರೀಕ್ಷೆ ಮಾಹಿತಿ ಇಲ್ಲಿ ನೋಡಿ. ಪರೀಕ್ಷೆ ಮಾಹಿತಿ ನಿಮ್ಗೆ ಈಗಾಗಲೇ 12ನೇ ತಾರೀಕು ಇದೇ ತಿಂಗಳ 12ನೇ ತಾರೀಕಿಗೆ ಪರೀಕ್ಷೆ ಆರಂಭವಾಗುತ್ತೆ. 12/7/2026. 2106 ಅಭ್ಯರ್ಥಿಗಳನ್ನು ತಾತ್ಕಾಲಿಕವಾಗಿ ಅರ್ಹ ಎಂದು ಪರಿಗಣಿಸಿ ಮುಂದಿನ ಹಂತದಲ್ಲಿ ಆಯಾ ವೃತ್ತಗಳ ಕೇಂದ್ರ ಸ್ಥಾನಗಳ ಪರೀಕ್ಷಾ ಕೇಂದ್ರದಲ್ಲಿ ದಿನಾಂಕ 12/7/2026 ರವಿವಾರದಂದು ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಕಡ್ಡಾಯವಾಗಿ ಇದನ್ನ ನೋಡ್ಕೋಬೇಕು. ಈಗಾಗಲೇ ಗ್ರೂಪ್ ಬಿ ಹುದ್ದೆಗೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ಈಗಾಗಲೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಅಂತ ಮಾಡ್ಕೊಂಡಿರ್ತೀರಿ. ಜೂನ್ ತಿಂಗಳ 30ನೇ ತಾರೀಕೊಳಗಾಗಿ ನೀವು ಹಾಲ್ ಟಿಕೆಟ್ನ ಪಡ್ಕೊಂಡಿರಬೇಕು. ಹಾಗೆ ಈಗ ಹೊಸದಾಗಿ ಅಂದರೆ ಈಗ ಈ ಸದ್ಯ ಇದರಲ್ಲಿ ಜುಲೈ ತಿಂಗಳ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ 750 ಹುದ್ದೆಗಳು ಖಾಲಿ ಇವೆ. ಅರ್ಜಿ ಸಲ್ಲಿಸಲು ನಿಮಗೆ ದಿನಾಂಕನ ಯಾವಾಗಂದರೆ ಆಗಸ್ಟ್ 1ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಆಗಸ್ಟ್ 1ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು. ನೀವು 750ಕ್ಕೂ ಹೆಚ್ಚು ಹುದ್ದೆಗಳನ್ನು ಪುರುಷ ಮತ್ತು ಮಹಿಳೆಯರು ಅರ್ಜಿನ ಸಲ್ಲಿಸಬಹುದು. ಏನಿಲ್ಲ PUC ಮತ್ತು SSLCಯಲ್ಲಿ ಕನಿಷ್ಠ 60 ಅಂಕವನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ನಿಮ್ಮ ಆನ್ಲೈನ್ ಒಂದು ಸೆಂಟರ್ಗೆ ಹೋಗಿ ಮಾಹಿತಿನ ಪಡ್ಕೋಬೋದು. ಅಧಿಕೃತವಾಗಿ ಗ್ರೂಪ್ ಬಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಗ್ರೂಪ್ ಡಿ ಇರ್ಬೋದು. ಈಗ ಸದ್ಯ ನಡೆಯುವಂಥ ಗ್ರೂಪ್ ಡಿ ಮಾಹಿತಿ ಕೊಟ್ಟಿದ್ದಾರೆ. ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ, ಅರ್ಜಿನ ಸಲ್ಲಿಸಬಹುದು. ಈ ವಿಡಿಯೋ ಮಾಹಿತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿನ ಕೊಡ್ಬೋದು ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.